ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮೊದಲಿಗೆ ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸದ್ಯದಲ್ಲೇ ಶಿಕ್ಷಕರ ನೇಮಕಾತಿಯ ಒಂದು ಅಧಿಸೂಚನೆ ಹೊರಬೀಳೋದ್ರಲ್ಲಿದೆ. ಈ ಒಂದು ನವೋನ್ನತಿ ಎಜುಕೇಷನ್ ಚಾನಲ್ನಲ್ಲಿ ನಿಮ್ಮ ಒಂದು ಶಿಕ್ಷಕರ ಹುದ್ದೆಗೆ ಬೇಕಾದಂತಹ ಎಲ್ಲ ವಿಷಯಗಳಿಗೂ ಸಂಬಂಧಿಸಿದಂತಹ ತರಗತಿಗಳನ್ನ ನೀವಿಲ್ಲಿ ವೀಕ್ಷಣೆ ಮಾಡಬಹುದು. ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇತ್ತೀಚೆಗೆ ನಾವು 4ರಿಂದ 5 ಸೆಷನ್ನಿಂದ ಈಚೆಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ತರಗತಿಗಳನ್ನ ಮಾಡ್ತಾ ಇದ್ದೇವೆ. ಒಂದೊಂದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಮೂಲಕ ಸಂಪೂರ್ಣ ಚರ್ಚೆಯನ್ನು ಮಾಡ್ತಾ ಇದ್ವಿ. ಮೊದಲನೇ ಅಧ್ಯಾಯದಲ್ಲಿ ಮನೋವಿಜ್ಞಾನದ ಅರ್ಥ ಮತ್ತು ಪ್ರಮುಖ ವಿಧಾನಗಳ ಬಗ್ಗೆ ನೋಡಿದ್ದೀವಿ. ಇನ್ನು ಎರಡನೇ ಅಧ್ಯಾಯವಾದಂತಹ ಬೆಳವಣಿಗೆ ಮತ್ತು ವಿಕಾಸ ಅನ್ನೋ ಒಂದು ಅಧ್ಯಾಯದಲ್ಲಿ ಬೆಳವಣಿಗೆ ಮತ್ತು ವಿಕಾಸಗಳ ನಡುವಿನ ವ್ಯತ್ಯಾಸಗಳು ಮತ್ತು ಅವುಗಳ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ಮೂರನೇ ಅಧ್ಯಾಯದಲ್ಲಿ ಪ್ರಮುಖ ಮನೋವಿಜ್ಞಾನಿಗಳ ಬಗ್ಗೆ ಇರೋದ್ರಿಂದ ಮೊದಲನೇದಾಗಿ ನಾವು ಜೀನ್ ಪಿಯಾಜೆ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ. ಯಾರೆಲ್ಲ ಇನ್ನೂ ಆ ವಿಡಿಯೋವನ್ನು ನೋಡಿಲ್ವೋ, ಆ ಸೆಷನ್ನ ನೋಡಿಲ್ವೋ, ನಾನು ಇಲ್ಲಿ ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ. ಮೊದಲು ಆ ವಿಡಿಯೋವನ್ನು ನೋಡಿ ನಂತರ ಈ ಒಂದು ಸೆಷನ್ನ ವೀಕ್ಷಣೆ ಮಾಡಬಹುದು. ಇನ್ನು ಇವತ್ತಿನ ಸೆಷನ್ನಲ್ಲಿ ಪರಿಕಲ್ಪನಾತ್ಮಕ ಮಾದರಿ ಸಿದ್ಧಾಂತದ ಪಿತಾಮಹರಾದಂತಹ ಜೆರೋಮ್ ಎಸ್ ಬ್ರೂಮರ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಇವರ ಬಗ್ಗೆ ಎಕ್ಸಾಮ್ನಲ್ಲಿ ಹೇಗೆಲ್ಲ ಪ್ರಶ್ನೋತ್ತರಗಳು ಬರ್ತವೆ, ಇವ್ರ ಬಗ್ಗೆ ಏನೆಲ್ಲ ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ. ಇನ್ನು ಇವತ್ತಿನ ಸೆಷನ್ನಲ್ಲಿ ಬೌದ್ಧಿಕ ವಿಕಾಸ ಸಿದ್ಧಾಂತ ಅಥವಾ ಪರಿಕಲ್ಪನಾತ್ಮಕ ಮಾದರಿ ಸಿದ್ಧಾಂತದ ಪಿತಾಮಹರಾದಂತಹ ಜೆರೋಮ್ ಎಸ್ ಬ್ರೂನರ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಇವರ ಬಗ್ಗೆ ಎಕ್ಸಾಮ್ನಲ್ಲಿ ಹೇಗೆಲ್ಲ ಪ್ರಶ್ನೆಗಳಾಗುತ್ತೆ, ಇವರ ಬಗ್ಗೆ ಏನೆಲ್ಲ ವಿಚಾರಗಳನ್ನು ನಾವು ತಿಳ್ಕೋಬೇಕು ಅಂತ ಈ ಒಂದು ಸೆಷನ್ನಲ್ಲಿ ನೋಡೋಣ. ಈ ಚಿತ್ರದಲ್ಲಿ ಕಾಣಿಸ್ತಿರುವಂತಹ ಜೆರೋಮ್ ಎಸ್ ಬ್ರೂನರ್ ಅವರು ಅಮೆರಿಕಾದ ಪ್ರಸಿದ್ಧ ಮನೋವಿಜ್ಞಾನಿಗಳಲ್ಲಿ ಒಬ್ಬರಾಗಿದ್ದರು. ಇನ್ನು ಜ್ಞಾನಾತ್ಮಕ ಮನೋವಿಜ್ಞಾನದ ಮೂಲ ಪ್ರತಿಪಾದಕರು ಇವರು ಆಗದೇ ಇದ್ರೂ ಕೂಡ ಜ್ಞಾನಾತ್ಮಕ ಮನೋವಿಜ್ಞಾನವನ್ನು ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕ ನಿಯಮಗಳಿಗೆ ಅನುಗುಣವಾಗಿ ಬೆಳೆಯೋದಕ್ಕೆ ಕಾರಣ ಆದವರು ನಮ್ಮ ಜೆರೋಮ್ ಎಸ್ ಬ್ರೂನರ್ ಅವರು. ಇವರು ಸಕ್ರಿಯ ಕಲಿಕೆಗೆ ಮತ್ತು ಸಂಶೋಧನಾತ್ಮಕ ಕಲಿಕೆಗೆ ಅಂದರೆ ಮಕ್ಕಳೇ ಸ್ವಯಂ ಕಲಿಕೆಯಲ್ಲಿ ತಲ್ಲೀನರಾಗಿ ಸಂಶೋಧನೆಯ ಮೂಲಕ ಅಥವಾ ಅನ್ವೇಷಣೆಯ ಮೂಲಕ ಕಲಿಬೇಕು ಅಂತ ತಿಳಿಸ್ಕೊಟ್ಟವರು ಇವರು ಯಾರು? ಪ್ರಸಿದ್ಧ ಮನೋವಿಜ್ಞಾನಿ ಜೆರೋಮ್ ಎಸ್ ಬ್ರೂನರ್ ಅವರು. ಇವರು ಪ್ರತಿಪಾದಿಸಿದಂತಹ ಸಿದ್ಧಾಂತವನ್ನ ಹಲವಾರು ರೀತಿಯಲ್ಲಿ ಕರೆಯಲಾಗುತ್ತೆ. ಪರಿಕಲ್ಪನಾತ್ಮಕ ವಿಕಾಸ ಸಿದ್ಧಾಂತ, ಅನ್ವೇಷಣಾ ಕಲಿಕಾ ಸಿದ್ಧಾಂತ ಅಥವಾ ಸಂಶೋಧನಾ ಕಲಿಕಾ ಸಿದ್ಧಾಂತ ಅಂತ ಹೇಳಿ ಕರಿತಾ ಹೋಗ್ತಾರೆ. ಈಗಾಗಲೇ TETನಲ್ಲಿ ಪರಿಕಲ್ಪನಾತ್ಮಕ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಪ್ರಶ್ನೆ ಆಗಿದೆ. ಹಾಗಾಗಿ ನೀವು ಈ ಮೂರನ್ನು ನೆನಪಿಟ್ಕೋಬೇಕಾಗತ್ತೆ. ಇನ್ನು ಜೆರೋಮ್ ಎಸ್ ಬ್ರೂನರ್ ಅವರ ಪ್ರಸಿದ್ಧವಾದಂತಹ ಒಂದು ಹೇಳಿಕೆಯನ್ನ ನೋಡೋದಾದ್ರೆ, ವಿಕಾಸದ ಯಾವುದೇ ಹಂತದಲ್ಲಿ ಯಾವುದೇ ಮಗುವಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಯಾವುದೇ ವಿಷಯವನ್ನ ಪರಿಣಾಮಕಾರಿಯಾಗಿ ಕಲಿಸಬಹುದು. ಮಗುವಿನ ವಿಕಾಸದ ಯಾವುದೇ ಹಂತ ಅಂತ ಹೇಳಿದ್ರೆ 10 ಹಂತಗಳಿದೆ ಅಲ್ವಾ? ವಿಕಾಸದ 10 ಹಂತಗಳು ಯಾವುದು? ಪ್ರಸವ ಪೂರ್ವ ಹಂತ, ಶೈಶವ ಹಂತ, ಅಸುಳೆ ಹಂತ, ಪೂರ್ವ ಬಾಲ್ಯ ಮತ್ತೆ ಉತ್ತರ ಬಾಲ್ಯ, ಲೈಂಗಿಕ ಪರಿಪಕ್ವತೆಯ ಕಾಲ, ತಾರುಣ್ಯ, ವಯಸ್ಕತನ, ಮಧ್ಯವಯಸ್ಸು ಮತ್ತೆ ವೃದ್ಧಾಪ್ಯ. ಇದು ಎಲಿಜಬೆತ್ ಬಿ ಹರ್ಲಾಕ್ ರವರು ಸೂಚಿಸಿರುವಂತಹ 10 ವಿಕಾಸದ ಹಂತಗಳಾಗಿದೆ. ಈ ಹಂತಗಳಲ್ಲಿ ನಾವು ಯಾವುದೇ ಒಂದು ಹಂತದಲ್ಲಿ ಮಗುಗೆ ಏನ್ ಬೇಕಾದ್ರೂ ಕಲಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬಹುದು. ಅಥವಾ ಯಾವುದೇ ವಿಷಯನ ಕೂಡ ನಾವು ಕಲಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೆ ಆದ್ರೆ ಅಲ್ಲಿ ನಾವು ಕಲಿಕೆಯನ್ನ ಉತ್ತಮ ರೀತಿಯಲ್ಲಿ ಏನ್ ಮಾಡ್ಬೋದು, ಕಲಿಸ್ಬೋದು ಅಂತ ನಮ್ಮ ಜೆರೋಮ್ ಎಸ್ ಬ್ರೂನರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಜೆರೋಮ್ ಎಸ್ ಬ್ರೂನರ್ ಅವರು ಸಂಶೋಧನಾ ಕಲಿಕೆಯ ಪ್ರತಿಪಾದಕರಾಗಿದ್ದು ಶಿಕ್ಷಣ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರವಾದದ್ದು. ಸ್ಕ್ಯಾಫೋಲ್ಡಿಂಗ್, ಸಂಶೋಧನಾ ಕಲಿಕೆ, ಅನ್ವೇಷಣಾ ಕಲಿಕೆ ಮತ್ತೆ ಅವರ ಮತ್ತೊಂದು ಪ್ರಮುಖ ಕೊಡುಗೆ ಅಂತ ಹೇಳೋದಾದ್ರೆ ಅದು ಸುರುಳಿ ಪಠ್ಯಕ್ರಮ. ಬನ್ನಿ ಹಾಗಿದ್ರೆ ಇವುಗಳ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ.
ಇವರು ಕಲಿಕಾರ್ಥಿಯು ಅಥವಾ ಒಂದು ಮಗು ತನಗೆ ದೊರೆತ ಮಾಹಿತಿಯನ್ನ ಕಲಿಕೆಯಾಗಿ ಪರಿವರ್ತಿಸುವಲ್ಲಿ 3 ಮಾರ್ಗಗಳನ್ನು ಅನುಸರಿಸುತ್ತಾರೆ ಎಂದು ಹೇಳಿದ್ದಾರೆ. 3 ಹಂತದ ಸಂವಹನ ಕ್ರಿಯೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಇವರು ಪ್ರಸ್ತುತಪಡಿಸಿದಂತಹ ಬೌದ್ಧಿಕ ವಿಕಾಸದ ಅಥವಾ ಜ್ಞಾನಾತ್ಮಕ ವಿಕಾಸದ 3 ಹಂತಗಳು ಅಂತ ಹೇಳೋದಾದ್ರೆ, ಮೊದಲನೆಯದ್ದು ಕ್ರಿಯಾತ್ಮಕ ಅಥವಾ ವಿಧಿಬದ್ಧ ಪ್ರಾತಿನಿಧ್ಯ ಅಂತ ಹೇಳ್ತಾರೆ. ಇದನ್ನ ಇಂಗ್ಲಿಷ್ನಲ್ಲಿ ಇನ್ಆಕ್ಟಿವ್ ಮೋಡ್ ಅಂತ ಕೂಡ ಕರೀತಾರೆ. ಇನ್ನು ಎರಡನೆಯದ್ದು ಪ್ರತಿಮಾ ಪ್ರಾತಿನಿಧ್ಯ ಅಥವಾ ಬಿಂಬ ರೂಪದ ಪ್ರಾತಿನಿಧ್ಯ ಅಥವಾ ಇಂಗ್ಲಿಷ್ನಲ್ಲಿ ಇದನ್ನ ಐಕಾನಿಕ್ ಮೋಡ್ ಅಂತ ಕೂಡ ಕರೀತಾರೆ. ಇನ್ನು ಮೂರನೆಯದ್ದು ಸಾಂಕೇತಿಕ ಪ್ರಾತಿನಿಧ್ಯ, ಇಂಗ್ಲಿಷ್ನಲ್ಲಿ ಇದನ್ನ ಸಿಂಬಾಲಿಕ್ ಮೋಡ್ ಅಂತ ಕೂಡ ಕರಿತಾ ಹೋಗ್ತಾರೆ. ಈ 3 ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ 3 ಪ್ರಸಿದ್ಧ ಹಂತಗಳಾಗಿದೆ. ಈ ಹಂತಗಳಲ್ಲಿ ಏನೆಲ್ಲ ಆಗುತ್ತೆ, ಮಗು ಯಾವ ರೀತಿಯಲ್ಲಿ ಕಲಿಕೆಯನ್ನ ಕಲಿತಾ ಹೋಗ್ತಾನೆ ಅನ್ನೋದನ್ನ ಮುಂದಿನ ಒಂದು ಸ್ಲೈಡ್ನಲ್ಲಿ ನೋಡ್ತಾ ಹೋಗೋಣ. ಇನ್ನು ಬ್ರೂನರ್ ರವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಮೊದಲನೇ ಹಂತ ಅಂತ ಹೇಳೋದಾದ್ರೆ ಅದು ಕ್ರಿಯಾತ್ಮಕ ಪ್ರಾತಿನಿಧ್ಯ ಅಥವಾ ಕ್ರಿಯಾತ್ಮಕ ಹಂತ, ಸಕ್ರಿಯಾತ್ಮಕ ಹಂತ. ಇದು ಜನನದಿಂದ 3 ವರ್ಷಗಳವರೆಗೆ ನಡೆಯುತ್ತೆ. ಈ ಹಂತದಲ್ಲಿ ಮಗು ಯಾವುದೇ ವಿಷಯವನ್ನ ದೈಹಿಕ ಕ್ರಿಯೆಗಳು ಮತ್ತು ಅನುಭವಗಳ ಮೂಲಕ ಕಲಿಯುತ್ತೆ. ಅಂದ್ರೆ ಕ್ರಿಯೆಯ ಮೂಲಕ, ಅಂದ್ರೆ ಮಗು ಮಾಡುವ ಮೂಲಕ ಅಥವಾ ಕ್ರಿಯೆಗಳ ಮೂಲಕ ಅಥವಾ ಚಲನೆಗಳ ಮೂಲಕ ಕಲಿಕೆಯನ್ನ ಕಲಿಯುತ್ತೆ ಅಂತ ಅರ್ಥ. ಇಲ್ಲಿ ಭಾಷೆ ಮತ್ತು ಚಿತ್ರಗಳ ಬಳಕೆ ಇರೋದಿಲ್ಲ. ಮಗು ವಸ್ತುಗಳನ್ನ ಮುಟ್ಟುವುದು, ಕಚ್ಚುವುದು ಅಥವಾ ಆಟವಾಡುವುದರ ಮೂಲಕ ಜ್ಞಾನವನ್ನ ಪಡೆದುಕೊಳ್ಳುತ್ತದೆ. ಉದಾಹರಣೆಗೆ ಬೈಸಿಕಲ್ ಸವಾರಿ ಮಾಡುವುದನ್ನ ಕಲಿಯೋದು, ಈಜುವುದನ್ನ ಕಲಿಯೋದು, ಮತ್ತೆ ಬರೆಯೋದಕ್ಕೆ ಕಲಿಯೋದು, ಚಿತ್ರ ಬಿಡಿಸೋದಕ್ಕೆ ಕಲಿಯೋದು, ಇದೆಲ್ಲವೂ ಕೂಡ ಕ್ರಿಯಾತ್ಮಕ ಒಂದು ಹಂತದ ಕ್ರಿಯೆಗಳಾಗಿರುತ್ತೆ. ಇಲ್ಲಿ ಮಗು ಇಂದ್ರಿಯಗಳ ಮೂಲಕ ಪ್ರಪಂಚವನ್ನ ಅರ್ಥ ಮಾಡೋದಕ್ಕೆ ಪ್ರಯತ್ನಿಸುತ್ತೆ. ಕೌಶಲ್ಯಗಳನ್ನ ಸ್ನಾಯುಗಳ ಸ್ಮರಣೆಯ ಮೂಲಕ ಸಂಗ್ರಹಿಸುತ್ತೆ. ಜ್ಞಾನವು ಕ್ರಿಯೆಯಲ್ಲಿ ಅಡಕವಾಗಿದೆ ಅಂತ ಬ್ರೂನರ್ ಅವರು ಈ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಈ ಒಂದು ಕ್ರಿಯಾತ್ಮಕ ಪ್ರಾತಿನಿಧ್ಯ ಹಂತದ ಒಂದು ವಿಚಾರಗಳಾಗಿರುತ್ತೆ. ಇನ್ನು ಎರಡನೇ ಹಂತ ನೋಡೋದಾದ್ರೆ ಬಿಂಬಾತ್ಮಕ ಪ್ರಾತಿನಿಧ್ಯ ಅಥವಾ ಪ್ರತಿಮಾ ಪ್ರಾತಿನಿಧ್ಯ ಅಥವಾ ಚಿತ್ರಾತ್ಮಕ ಪ್ರಾತಿನಿಧ್ಯ, ಅಂದ್ರೆ ಐಕಾನಿಕ್ ಮೂಡ್ ಅಂತ ಕೂಡ ಕರಿತಾ ಹೋಗ್ತಾರೆ. ಇದು 3 ರಿಂದ 6 ಅಥವಾ 7 ವರ್ಷಗಳವರೆಗೆ ನಡೀತಾ ಇರುತ್ತೆ. ಈ ಹಂತದಲ್ಲಿ ಮಗು ಚಿತ್ರಗಳು, ಮಾನಸಿಕ ಬಿಂಬಗಳು ಮತ್ತು ದೃಶ್ಯಗಳ ಮೂಲಕ ಮನಸ್ಸಿನಲ್ಲಿ ಒಂದು ಕಲಿಕೆಯನ್ನ ಸಂಗ್ರಹ ಮಾಡ್ಕೊಳ್ತಾ ಹೋಗ್ತವೆ. ಅಂದ್ರೆ ಇಂದ್ರಿಯಗಳ ಮೂಲಕ ಪಡೆದಂತಹ ಒಂದು ಜ್ಞಾನವನ್ನ ಇಲ್ಲಿ ಆಂತರಿಕವಾಗಿ ಮೂರ್ತೀಕರಿಸಿಕೊಳ್ಳೋದಕ್ಕೆ ಏನ್ ಮಾಡ್ತವೆ, ಪ್ರಯತ್ನವನ್ನ ಮಾಡ್ತವೆ. ಯಾರು? ಮಕ್ಕಳು. ಈ ಹಂತದಲ್ಲಿ ಮಗು ಕಲ್ಪನಾ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುತ್ತಾನೆ. ಉದಾಹರಣೆಗೆ ಮಗು ಈ ಒಂದು ಹಂತದಲ್ಲಿ ಮಾನಸಿಕ ನಕ್ಷೆಯನ್ನ ತನ್ನಲ್ಲಿ ಮೂಡಿಸ್ಕೊಳ್ತಾ ಹೋಗುತ್ತೆ. ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ದಾರಿಯನ್ನ ಅನುಸರಿಸಲು ಸಹಾಯ ಮಾಡುತ್ತದೆ ಅಂತ. ಒಂದು ಮಾನಸಿಕ ಹಿಂದೆ ಪಡೆದಂತಹ ಜ್ಞಾನದಿಂದ ಒಂದು ಮಾನಸಿಕ ನಕ್ಷೆಯನ್ನ ರೂಪಿಸ್ಕೊಳ್ಳುತ್ತೆ. ಅದೇನ್ ಮಾಡುತ್ತೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ನಮ್ಗೆ ದಾರಿಯನ್ನ ಸೂಚಿಸುತ್ತೆ ಅಂತ ಇಲ್ಲಿ ಬ್ರೂನರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಹಂತವನ್ನ ಬ್ರೂನರ್ ಅವರು ಇಲ್ಲಿ ಸಂಕೇತಗಳ ಹಂತ ಅಥವಾ ಸಾಂಕೇತಿಕ ಪ್ರಾತಿನಿಧ್ಯ ಅಥವಾ ಸಿಂಬಾಲಿಕ್ ಮೋಡ್ ಅಂತ ಕೂಡ ಕರಿತಾ ಹೋಗ್ತಾರೆ. ಈ ಒಂದು ಹಂತ 7 ವರ್ಷಗಳ ಮೇಲ್ಪಟ್ಟು. ಈ ಬ್ರೂನರ್ ಅವರ ಈ ಹಂತಗಳನ್ನ ನಾವು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳಿಗೆ ಹೋಲಿಸ್ಕೋಬಹುದಾಗಿದೆ. ಅಲ್ಲಿ ಯಾವ ಹಂತಗಳನ್ನ ನೋಡ್ತಾ ಹೋಗ್ತೀವಿ? ಸಂವೇದನಾ ಗತಿ ಹಂತ, ಮತ್ತೆ ಕಾರ್ಯಪೂರ್ವ ಹಂತ, ಮತ್ತೆ ಮೂರ್ತ ಕಾರ್ಯಗಳ ಹಂತ, ಮತ್ತೆ ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳಿ 4 ಹಂತಗಳನ್ನ ನೋಡ್ತೀವಲ್ಲ, ಆ ಹಂತಗಳಿಗೆ ಈ ಬ್ರೂನರ್ ಅವರ ಹಂತಗಳನ್ನ ನಾವು ಹೋಲಿಸ್ಕೋಬಹುದಾಗಿದೆ. ಓಕೆನಾ? ಇನ್ನು ಸಾಂಕೇತಿಕ ಪ್ರಾತಿನಿಧ್ಯ, ಈ ಒಂದು ಹಂತದಲ್ಲಿ ಮಗು ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಈ ಒಂದು ಹಂತ ಜ್ಞಾನಾತ್ಮಕ ವಿಕಾಸದ ಅತ್ಯುನ್ನತ ಹಂತ ಆಗಿದೆ. ಇಲ್ಲಿ ಮಗು ಜ್ಞಾನವನ್ನ ಚಿಹ್ನೆಗಳು, ಭಾಷೆಯ ಪದಗಳು ಮತ್ತು ಗಣಿತದ ಸಂಕೇತಗಳ ಮೂಲಕ ಪ್ರತಿನಿಧಿಸ್ತಾನೆ. ಭಾಷೆಯ ಬಳಕೆಯು ಅಮೂರ್ತ ಆಲೋಚನೆಗಳನ್ನ ಮಾಡಲು ಸಹಾಯ ಮಾಡುತ್ತದೆ. ಮತ್ತೆ ಮಗು ತಾರ್ಕಿಕವಾಗಿ ಯೋಚಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಈ ಒಂದು ಹಂತದಲ್ಲಿ ಮಗು ತಾರ್ಕಿಕ ಆಲೋಚನೆಯ ಒಂದು
ಏನು ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಇನ್ನು ಬ್ರೂನರ್ ಅವರು ಹೇಳೋದು ಏನಂತ ಹೇಳಿದ್ರೆ, ಶಿಕ್ಷಕರು ಉಪನ್ಯಾಸ ಮಾಡಬಾರ್ದು, ಬದಲಿಗೆ ವಿದ್ಯಾರ್ಥಿಗಳು ತಾವಾಗಿಯೇ ಪ್ರಶ್ನೆಗಳನ್ನ ಕೇಳಿ ಪ್ರಯೋಗಗಳನ್ನ ಮಾಡಿ ಅನ್ವೇಷಣೆಯ ಮೂಲಕ ಕಲಿಬೇಕು ಅನ್ನೋದೇ ಬ್ರೂನರ್ ಅವರ ಒಂದು ಆಶಯ ಆಗಿರುತ್ತೆ. ಉದಾಹರಣೆಗೆ ಗಣಿತದ ಸೂತ್ರಗಳನ್ನು ಬಿಡಿಸೋದು. ಗಣಿತದ ಸೂತ್ರಗಳನ್ನು ಕೊಟ್ಟಾಗ ಮಗು ಅದಕ್ಕೆ ತಕ್ಕಂತಹ ಸಮಸ್ಯೆಗಳನ್ನು ಆರಿಸ್ಕೊಂಡು ತಾನಾಗಿಯೇ ಸೂತ್ರಗಳನ್ನು ಬಳಸ್ಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯೋದನ್ನ ಇಲ್ಲಿ ಬ್ರೂನರ್ ಅವರು ಸಂಶೋಧನಾ ಕಲಿಕೆಗೆ ಹೋಲಿಕೆ ಮಾಡಿದ್ದಾರೆ. ಇನ್ನು ಕವಿತೆಗಳನ್ನು ಓದಿ ಅರ್ಥೈಸಿಕೊಳ್ಳೋದು. ಇಲ್ಲಿ ಯಾರ ಸಹಾಯನೂ ಇಲ್ಲದೆ ಒಂದು ಕವಿತೆಯನ್ನು ಓದಿ ಅರ್ಥೈಸಿಕೊಳ್ಳೋದು ಕೂಡ ಇದು ಸಾಂಕೇತಿಕ ಪ್ರಾತಿನಿಧ್ಯದ ಒಂದು ಉದಾಹರಣೆ ಆಗಿರುತ್ತೆ. ಇನ್ನು ಸಂವಿಧಾನದಂತಹ ಅಮೂರ್ತ ವಿಷಯಗಳನ್ನು ಗ್ರಹಿಸೋದು ಅಂತ ಹೇಳಿದ್ರೆ, ಸಂವಿಧಾನದ ಎಲ್ಲ ಒಂದು ವಿಚಾರಗಳನ್ನ ನಾವು ಚಿತ್ರ ಸಹಿತ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಆಗ ಏನು ಮಾಡಬೇಕಾಗುತ್ತೆ, ಸಂವಿಧಾನ ಹೀಗಿತ್ತು ಅಂತ ಏನು ಮಾಡಬೇಕು, ಕಲ್ಪನೆ ಮಾಡ್ಕೋಬೇಕು, ಊಹೆ ಮಾಡ್ಕೋಬೇಕಾಗುತ್ತೆ. ಇದನ್ನೇ ಇಲ್ಲಿ ಬ್ರೂನರ್ ಅವರು ಸಂಕೇತಗಳ ಪ್ರಾತಿನಿಧ್ಯ ಅಥವಾ ಅದನ್ನ ಊಹಾತ್ಮಕ ಒಂದು ಕಲಿಕೆ ಅಂತೇಳಿ ಕರೆದಿದ್ದಾರೆ. ಇನ್ನು ಬ್ರೂನರ್ ಅವರು ಈ 3 ಹಂತಗಳನ್ನ ಹೇಗೆ ಬೋಧಿಸ್ಬೋದು ಅಂತ ಒಂದು ಉದಾಹರಣೆ ಮೂಲಕ ಹೇಳಿದ್ದಾರೆ. ಇವ್ರ ಪ್ರಕಾರ ಕಾನೂನಿನ ಒಂದು ಸಮಸ್ಯೆಯನ್ನ ಬೋಧಿಸುವಾಗ ಸಾಂಕೇತಿಕ ಪ್ರಾತಿನಿಧ್ಯ ಹೆಚ್ಚು ಸೂಕ್ತ ಅನ್ಸುತ್ತೆ. ಓಕೆನಾ, ಕಾನೂನಿನ ಸಮಸ್ಯೆಯನ್ನು ಬೋಧಿಸುವಾಗ. ಇನ್ನು ಭೂಗೋಳಶಾಸ್ತ್ರದ ಪರಿಕಲ್ಪನೆಯನ್ನ ತಿಳಿಸ್ಬೇಕು ಮಕ್ಕಳಿಗೆ ಅಂತ ಹೇಳಿದ್ರೆ ಅಲ್ಲಿ ನಾವು ಬಿಂಬ ರೂಪದ ಪ್ರಾತಿನಿಧ್ಯವನ್ನ ಬಳಸಬೇಕಾಗುತ್ತೆ. ಇನ್ನು ಗತಿ ಸಾಮರ್ಥ್ಯದ ಕೌಶಲ್ಯಗಳು ಅಂದ್ರೆ ಮೋಟಾರ್ ಸ್ಕಿಲ್ಸ್. ಇಲ್ಲಿ ನಾವು ಗತಿ ಸಾಮರ್ಥ್ಯ ಅಂತ ಅಂದ್ರೆ ಏನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯುವಂತಹ ಒಂದು ಸಾಮರ್ಥ್ಯ ಆಗಿರುತ್ತೆ ಅಲ್ವಾ. ಇಲ್ಲಿ ನಾವು ಕ್ರಿಯಾತ್ಮಕ ಪ್ರಾತಿನಿಧ್ಯವನ್ನ ಏನ್ ಮಾಡಬೇಕು, ಬಳಸಬೇಕಾಗುತ್ತೆ. ಕ್ರಿಯಾತ್ಮಕ ಪ್ರಾತಿನಿಧ್ಯದಲ್ಲಿ ಬರೋದೇ ಅದು ತಾನೇ ಜ್ಞಾನೇಂದ್ರಿಯಗಳ ಮೂಲಕ ಕಲಿಕೆ. ಹೀಗೆ ಬ್ರೂನರ್ ಅವರು ತಮ್ಮ 3 ಹಂತಗಳನ್ನು ಬಳಸಿಕೊಂಡು ಶಿಕ್ಷಕರು ಯಾವ ಒಂದು ಬೋಧನೆಗೆ ಯಾವ ಹಂತ ಸೂಕ್ತ, ಯಾವ ಒಂದು ಹಂತದಲ್ಲಿ ಯಾವ ರೀತಿಯಾಗಿ ಬೋಧನೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇದಿಷ್ಟು ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನು ಬ್ರೂನರ್ ಅವರ ಸುರುಳಿ ಪಠ್ಯಕ್ರಮದ ಬಗ್ಗೆ ನೋಡೋಣ. ಒಂದು ವಿಷಯ ಅಥವಾ ಪರಿಕಲ್ಪನೆಯನ್ನ ಶಿಕ್ಷಣದ ಬೇರೆ ಬೇರೆ ಹಂತಗಳಲ್ಲಿ, ತರಗತಿಗಳಲ್ಲಿ ಮರಳಿ ಪರಿಚಯಿಸುವುದು. ಅಂದ್ರೆ ಪ್ರತಿ ಬಾರಿ ಆ ವಿಷಯವು ಎದುರಾದಾಗಲೂ ಅದರ ಕಾಠಿಣ್ಯತೆಯ ಮಟ್ಟ ಅಂದ್ರೆ ಡಿಫಿಕಲ್ಟಿ ಲೆವೆಲ್ ಮತ್ತು ಆಳ ಅಂದ್ರೆ ಡೆಪ್ತ್ ಹೆಚ್ಚಾಗುತ್ತಾ ಹೋಗುತ್ತದೆ. ಇದು ಸ್ಪ್ರಿಂಗ್ ಆಕಾರದಲ್ಲಿ ಕೆಳ ಹಂತದಿಂದ ಮೇಲಿನ ಹಂತಕ್ಕೆ ವಿವರಿಸುತ್ತಾ ಹೋಗುವುದರಿಂದ ಇದನ್ನ ಸುರುಳಿ ಪಠ್ಯಕ್ರಮ ಎನ್ನುತ್ತಾರೆ. ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ವಿಷಯವನ್ನ ತಗೋತೀವಿ ಅಂತ ಇಟ್ಕೊಳ್ಳಿ. ಆ ವಿಷಯವನ್ನ ಬೋಧಿಸುವಾಗ ನಾವೇನ್ ಮಾಡ್ತೀವಿ, ಒಂದೊಂದು ತರಗತಿಗೂ ಒಂದೊಂದು ರೀತಿಯಲ್ಲಿ ಬೋಧನೆ ಮಾಡಬೇಕಾಗುತ್ತೆ. ಅಂದ್ರೆ ಈಗ 4ನೇ ತರಗತಿಗೆ ಯಾವುದೋ ಒಂದು ವಿಷಯವನ್ನ ತಗೊಂಡಿದ್ದೀವಿ ಅಂದ್ರೆ ಆ ವಿಷಯವನ್ನ ಒಂದು ಸ್ವಲ್ಪ ಕಡಿಮೆ ಒಂದು ವಿಚಾರದಲ್ಲಿ ಹೇಳ್ತಾ ಹೋಗ್ತೀವಿ. ಅದೇ ಒಂದು ವಿಷಯವನ್ನ 5ನೇ ತರಗತಿಗೋ ಅಥವಾ 6ನೇ ತರಗತಿಗೋ ನಾವು ಮಾಡುವಾಗ ಅದರ ಒಂದು ಆಳವನ್ನ, ಆ ವಿಷಯದ ಬಗ್ಗೆ ಹೆಚ್ಚು ಒಂದು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಹೀಗೆ ತರಗತಿಯಿಂದ ತರಗತಿಗೆ ಮೇಲೆ ಹೋದಂತೆ ವಿಷಯದ ಒಂದು ಆಳ, ವಿಷಯದ ಮಟ್ಟ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದನ್ನ ಬ್ರೂನರ್ ಅವರು ಸುರುಳಿ ಪಠ್ಯಕ್ರಮ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ನಾನು ಒಂದು ಉದಾಹರಣೆಯನ್ನು ತಗೊಂಡಿದ್ದೀನಿ. ಬ್ರೂನರ್ ಅವರ ಸುರುಳಿ ಪಠ್ಯಕ್ರಮ 3 ಹಂತಗಳಲ್ಲಿ ನಡೆಯುತ್ತೆ. ಒಂದು ಪ್ರಾಥಮಿಕ ಹಂತ, ಇನ್ನೊಂದು ಮಾಧ್ಯಮಿಕ ಹಂತ, ಇನ್ನೊಂದು ಪ್ರೌಢ ಹಂತ. ಇಲ್ಲಿ ಪ್ರಾಥಮಿಕ ಹಂತ, ಇಲ್ಲಿ ಒಂದು ಚಿತ್ರ ತೋರಿಸಿದ್ದೀನಿ ನೋಡಿ, ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ಈ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಬಗ್ಗೆ ನಾವು ಪ್ರಾಥಮಿಕ ಹಂತದಲ್ಲಿ ಹೇಳುವಾಗ ಏನ್ ಮಾಡ್ತೀವಿ, ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ, ಮತ್ತೆ ಸಸ್ಯದ ಅಡುಗೆ ಮನೆ ಎಲೆ ಅಂತ ಹೇಳ್ಕೊಡ್ತೀವಿ. ಇಷ್ಟು ಮಾತ್ರ ಹೇಳಿರ್ತೀವಿ. ಇನ್ನು ಮಾಧ್ಯಮಿಕ ಹಂತಕ್ಕೆ ಅಂದ್ರೆ ಇನ್ನು ಉನ್ನತ ಮಟ್ಟಕ್ಕೆ ಹೋದಾಗ ಏನ್ ಮಾಡ್ತೀವಿ, ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ. ಅದಕ್ಕೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಎಂದು ಕರೆಯುತ್ತಾರೆ. ಈ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಸಸ್ಯಗಳು ಸೂರ್ಯನ ಬೆಳಕು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಕೊಳ್ಳುತ್ತವೆ ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನ ನೀಡಿರ್ತೀವಿ. ಅದೇ ವಿಷಯವನ್ನ ಪ್ರೌಢ ಹಂತದಲ್ಲಿ ನಾವು ಬೋಧಿಸುವಾಗ ಏನ್ ಮಾಡ್ತೀವಿ, ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಬಗ್ಗೆ, ರಾಸಾಯನಿಕ ಸಮೀಕರಣದ ಬಗ್ಗೆ,
ಕ್ಲೋರೋಫಿಲ್ನ ಪಾತ್ರ ಮತ್ತು ಅದರ ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು ಆಳವಾಗಿ ಬೋಧಿಸ್ತಾ ಹೋಗ್ತೀವಿ ಅಲ್ವಾ. ಇದು ಹಂತದಿಂದ ಹಂತಕ್ಕೆ, ಪ್ರಾಥಮಿಕ ಹಂತದಿಂದ ಮಾಧ್ಯಮಿಕ ಹಂತಕ್ಕೆ ಹೋದಾಗ, ಮಾಧ್ಯಮಿಕ ಹಂತದಿಂದ ಪ್ರೌಢ ಹಂತಕ್ಕೆ ಹೋದಾಗ ಒಂದು ವಿಷಯದ ಆಳ, ಒಂದು ವಿಷಯದ ಮಟ್ಟ ಏನಾಗುತ್ತೆ, ಹೆಚ್ಚಾಗುತ್ತಾ ಹೋಗುತ್ತೆ. ಇದನ್ನೇ ಇಲ್ಲಿ ಬ್ರೂನರ್ ಅವರು ಸುರುಳಿ ಪಠ್ಯಕ್ರಮ ಅಂತ ಹೇಳಿದ್ದಾರೆ. ಈ ಒಂದು ಸುರುಳಿ ಪಠ್ಯಕ್ರಮವನ್ನು ಪ್ರಸ್ತುತದಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಇದು ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ಪಠ್ಯಕ್ರಮದ ಮಾದರಿಯಾಗಿದೆ. ಇನ್ನು ಈ ಸುರುಳಿ ಪಠ್ಯಕ್ರಮದ ತತ್ವಗಳೇನು ಅಂತ ನೋಡಿದಾಗ, ಪುನರಾವರ್ತನೆ. ವಿದ್ಯಾರ್ಥಿಗಳು ಒಂದೇ ವಿಷಯವನ್ನ ಹೆಚ್ಚು ಬಾರಿ ಕಲಿತಾರೆ. ಅಂದ್ರೆ ಹಂತದಿಂದ ಹಂತಕ್ಕೆ ಹೋದಾಗ ಒಂದಷ್ಟು ವಿಷಯಗಳು ಹೆಚ್ಚಾಗುತ್ತೆ ಬಿಟ್ರೆ, ಒಂದೇ ವಿಷಯದ ಬಗ್ಗೆ ಪುನರಾವರ್ತನೆ ಆಗೋದ್ರಿಂದ ಮಕ್ಕಳು ಅಲ್ಲಿ ಅದನ್ನ ದೃಢವಾಗಿ ಮಾಡ್ತಾರೆ, ಕಲ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಅದು ಮರ್ತು ಹೋಗೋದಿಲ್ಲ ಅಲ್ವಾ. ಇನ್ನು ನೆಕ್ಸ್ಟ್, ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಸಾಗುತ್ತದೆ. ಅಂದ್ರೆ ಸುಲಭದಿಂದ ಕಠಿಣತೆಯೆಡೆಗೆ ಸಾಗುತ್ತೆ ಅಂತ ಹೇಳಿ. ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಸುಲಭವಾಗಿ ಕಲಿತಂತಹ ವಿಷಯಗಳು ಮಾಧ್ಯಮ ಹಂತಕ್ಕೆ ಹೋದಾಗ, ನೆಕ್ಸ್ಟ್ ಪ್ರೌಢ ಹಂತಕ್ಕೆ ಹೋದಾಗ ಏನಾಗುತ್ತೆ, ಸ್ವಲ್ಪ ಕಠಿಣವಾಗಿರುತ್ತೆ ಅಲ್ವಾ. ಅದು ಬೋಧನೆಯ ಒಂದು ಆಧಾರದ ಮೇಲೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ದೃಢ ಆಗ್ತಾ ಹೋಗುತ್ತೆ. ಇನ್ನು ಪೂರ್ವಾಪರ ಸಂಬಂಧ ಅಂತ ಹೇಳಿದ್ರೆ, ಹೊಸ ಕಲಿಕೆ ಹಳೆ ಕಲಿಕೆಗೆ ಅಡಿಪಾಯ ಆಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿ ಆಲ್ರೆಡಿ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರೋದ್ರಿಂದ, ಅದೇ ವಿಷಯವನ್ನ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡುವಾಗ ಹಿಂದೆ ಕಲಿತಂತಹ ವಿಷಯ ಮುಂದೆ ಕಲಿಯುವಂತಹ ವಿಷಯಕ್ಕೆ ಏನಾಗುತ್ತೆ, ಸಹಕಾರಿಯಾಗುತ್ತೆ. ಈ ಒಂದು ಚೈನ್ ಸಿಸ್ಟಮ್ ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಇಲ್ಲಿ ಕಲಿಕೆ ಸುಲಭ ಆಗುತ್ತೆ ಅಂತ ಹೇಳಿ ಬ್ರೂನರ್ ಅವರು ಈ ಒಂದು ಪಠ್ಯಕ್ರಮವನ್ನ ನೀಡಿರ್ತಾರೆ. ಪ್ರಸ್ತುತದಲ್ಲಿಯೂ ಕೂಡ ಬ್ರೂನರ್ ಅವರ ಈ ಒಂದು ಸುರುಳಿ ಪಠ್ಯಕ್ರಮದ ಮಾದರಿಯಲ್ಲೇ ಮಾಡ್ತಾ ಇದೀವಿ, ಇವಾಗ ಬೋಧನೆ ಸಾಗ್ತಾ ಇದೆ. ಇದಿಷ್ಟು ಬ್ರೂನರ್ ಅವರ ಬಗ್ಗೆ ಮಾಹಿತಿ. ಬ್ರೂನರ್ ಅವರ ಬೌದ್ಧಿಕ ವಿಕಾಸ ಸಿದ್ಧಾಂತ. ಈ ಬೌದ್ಧಿಕ ವಿಕಾಸ ಸಿದ್ಧಾಂತಕ್ಕೆ ಪರಿಕಲ್ಪನಾತ್ಮಕ ಮಾದರಿ ಸಿದ್ಧಾಂತ ಅಂತಾರೆ, ಮತ್ತೆ ಅನ್ವೇಷಣ ಕಲಿಕಾ ಸಿದ್ಧಾಂತ ಅಂತಾರೆ, ಸಂಶೋಧನಾ ಕಲಿಕಾ ಸಿದ್ಧಾಂತ ಅಂತಾರೆ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ ನೀವು. ಮತ್ತೆ ಬ್ರೂನರ್ ಅವರ ಒಂದು ಪ್ರಸಿದ್ಧ ಹೇಳಿಕೆ ಇದೆಯಲ್ಲ, ಅದನ್ನು ಕೂಡ ತಿಳ್ಕೊಳ್ಳಿ. ಬ್ರೂನರ್ ಅವರ 3 ಹಂತಗಳು, ಅಂದ್ರೆ ಬೌದ್ಧಿಕ ವಿಕಾಸ ಸಿದ್ಧಾಂತದ 3 ಹಂತಗಳು: ಕ್ರಿಯಾತ್ಮಕ ಪ್ರಾತಿನಿಧ್ಯ, ಬಿಂಬರೂಪದ ಪ್ರಾತಿನಿಧ್ಯ, ಸಾಂಕೇತಿಕ ಪ್ರಾತಿನಿಧ್ಯ. ಇವುಗಳ ಬಗ್ಗೆ ನೀವು ತಿಳ್ಕೊಳ್ಳಬೇಕಾಗುತ್ತೆ. ಇನ್ನು ಬ್ರೂನರ್ ಅವರ ಸುರುಳಿ ಪಠ್ಯಕ್ರಮ. ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಈ ತರಗತಿ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.